ನಾವು ಶನಿವಾರ ಒಂದು ಸ್ಟೋರಿ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿಯವರ ಮನೆ ಬಿದ್ದೋಗಿತ್ತು. ಸಾಲ ಸೋಲ ಮಾಡಿ ಖರೀದಿ ಮಾಡಿದ ಮನೆ ವರದಿ ಪ್ರಸಾರ ಮಾಡಿದ ಬಳಿಕ MRG ಗ್ರೂಪ್ನ ಅಂದರೆ ಗೋಲ್ಡ್ ಫಿಂಚ್ನ ಪ್ರಕಾಶ್ ಶೆಟ್ಟಿಯವರು 3 ಲಕ್ಷ ಸಹಾಯ ಮಾಡಿದರು. ಆದರೆ ಬಡವರಿಗೆ ಇವರು 3 ಲಕ್ಷ ಸಹಾಯ ಮಾಡಿದರು, ಒಂದು 6 ಲಕ್ಷ ಬಂತು. ಈ ಬಡವರಿಗೆ ಮನೆ ಕಟ್ಕೊಡುತ್ತಲ್ಲ ಸರ್ಕಾರ, ಮನೆ ಬಿದ್ದರೆ ಸರ್ಕಾರ ಬಿಡಿಗಾಸು ಕೊಡುತ್ತೆ. ಮನೆ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಿದರೆ 1,39,000 ಬರುತ್ತೆ. ಅದು ಎಲ್ರಿಗೂ ಇಲ್ಲ. ಅದರಲ್ಲಿ 40,000 ಲಂಚ ಕೊಡಬೇಕು. ಅದರ ಬಗ್ಗೆ ಇವತ್ತು ನಾವು ಬೆಳಕು ಚೆಲ್ತಾ ಇದ್ದೀವಿ. ಈ ಸರ್ಕಾರಿ ಮನೆ ಲೆಕ್ಕ ಯಾವ ರೀತಿ ಬರುತ್ತೆ? ಬಡವರಿಗೆ ಸರ್ಕಾರ ಮನೆ ಕಟ್ಟಿಸೋಕೆ ಹಣ ಕೊಡುತ್ತೆ. ಎಲ್ಲ ದಾಖಲೆ ಸರಿ ಇದ್ದರೆ 1,30,000 ಬರುತ್ತೆ. ಉದ್ಯೋಗ ಖಾತ್ರಿಯಡಿ 20,000 ಹಣ ಬರುತ್ತೆ, 1.5 ಲಕ್ಷ. ಅಷ್ಟೂ ದುಡ್ಡು ಒಂದೇ ಬಾರಿಗೆ ಅಕೌಂಟ್ಗೆ ಬರೋದಿಲ್ಲ. ಮನೆ ಕಟ್ಟುತ್ತಾ ಹೋದಂತೆ ಖಾತೆಗೆ ಹಣ ಜಮೆ ಆಗುತ್ತೆ. ಹಂತ ಹಂತವಾಗಿ ಸರ್ಕಾರದ ಹಣ ಜಮೆ ಮಾಡುತ್ತೆ. ಆದರೆ ಹಣ ಜಮೆ ಆಗೋದಕ್ಕೂ ಕಾಸು ಬಿಚ್ಚಬೇಕು. ಕೆಲ ಜಿಗಣೆಗಳು ಬಡವರಿಂದ ಹಣ ಹಿರ್ತಲೇ ಇರ್ತವೆ. ಫೋಟೋ ತೆಗೆದು ಕಳಿಸೋದಕ್ಕೂ ಕಾಸು ಕೊಡಬೇಕು. ಪಂಚಾಯಿತಿ ಮಟ್ಟದಲ್ಲೂ ಹಣ ಕೊಟ್ಟರೆ ಸರ್ಕಾರಿ ಕಾಸು ಸಿಗತ್ತೆ. ಒಂದು ಲೋಡ್ ಮರಳಾರಿಗೆ 50,000 ರೂಪಾಯಿ ಇದೆ, ಒಂದು ಲೋಡ್ ಜಲ್ಲಿಗೆ 50,000 ರೂಪಾಯಿ ಇದೆ, ಒಂದು ಚೀಲ ಸಿಮೆಂಟ್ಗೆ 370ರಿಂದ 380 ಇದೆ, TMT ಸ್ಟೀಲ್ಗೆ 70 ರೂಪಾಯಿ kg, ಮಣ್ಣಿನ ಇಟ್ಟಿಗೆಗೆ 8 ರೂಪಾಯಿ, ಸಿಮೆಂಟ್ ಇಟ್ಟಿಗೆಗೆ 45 ರೂಪಾಯಿ, ಕೂಲಿ ಚದರ ಲೆಕ್ಕದಲ್ಲಿರುತ್ತೆ. ಆಮೇಲೆ 5 ಲಕ್ಷ ಕೊಡಬೇಕಾಗತ್ತೆ. 2019ರಲ್ಲಿ ಅತಿವೃಷ್ಟಿಯಿಂದ ನೆಲಕಚ್ಚಿದ್ದು 100 ಮನೆಗಳು. ಅಂದು ರಾಜ್ಯದ CM ಆಗಿದ್ದರು BS ಯಡಿಯೂರಪ್ಪ. ಮನೆ ಬಿದ್ದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆ ಜಾರಿಯಾಗಿತ್ತು. 5 ಲಕ್ಷದಲ್ಲಿ ಇದ್ದಿದ್ದರೆ ಉತ್ತಮ ಮನೆ ಕಟ್ಟಬಹುದಿತ್ತು. ಈ ವರ್ಷಕ್ಕೂ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆಗೆ ಕೊಕ್ಕೆ ಬಿದ್ದಿದೆ. NDRF ನಿಯಮದಂತೆ 1,20,000 ಕೊಡ್ತಾರೆ. ಭಾಗಶಃ ಬಿದ್ದ ಮನೆಗಳಿಗೆ 8,500 ಕೊಡ್ತಾರೆ. ಇಷ್ಟೇ. ಎಲ್ಲ ಬಾಡಿಗೆ ಮನೆಯಲ್ಲೆಲ್ಲ ಕೂತ್ಕೊಂಡು ಹಾಗೆ ಇಲ್ಲೊಂದು ಜಾಗ ಅಂತ ಉಂಟು, ಒಂದು ಮನೆ ಉಂಟು ಅಂತ ಹೇಳಿದ್ದಕ್ಕೆ ಇಲ್ಲಿಗೆ ಬಂದಳು ನೋಡಲಿಕ್ಕೆ ಅಂತೇಳಿ. ಹಾಗೊಂದು ಆಸೆ ಇಲ್ಲೊಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು ಒಂದು 2 ತಿಂಗಳು ಆಗುವನೇ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು ನಮಗೆ ಮತ್ತೆ ಫೋನ್ ಮಾಡಿಲ್ಲ, ಅಮ್ಮ ಹೀಗೆ ಮನೆ ಬಿದ್ದಿದೆ ಅಂತ. ಮತ್ತು ನಾನು ನನ್ನ ಮಗ ಬಂದು ಎಲ್ಲ ಸಾಮಾನು ಇಲ್ಲಿದ್ದೆಲ್ಲ ಮಳೆ ಬರ್ತುಂಟು. ನಾವು ಶನಿವಾರ ಒಂದು ಸ್ಟೋರಿ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿಯವರ ಮನೆ ಬಿದ್ದೋಗಿತ್ತು. ಸಾಲ ಸೋಲ ಮಾಡಿ ಖರೀದಿ ಮಾಡಿದ ಮನೆ ವರದಿ ಪ್ರಸಾರ ಮಾಡಿದ ಬಳಿಕ MRG ಗ್ರೂಪ್ನ ಅಂದರೆ ಗೋಲ್ಡ್ ಫಿಂಚ್ನ ಪ್ರಕಾಶ್ ಶೆಟ್ಟಿಯವರು 3 ಲಕ್ಷ ಸಹಾಯ ಮಾಡಿದರು. ಆದರೆ ಬಡವರಿಗೆ ಇವರು 3 ಲಕ್ಷ ಸಹಾಯ ಮಾಡಿದರು, ಒಂದು 6 ಲಕ್ಷ ಬಂತು. ಈ ಬಡವರಿಗೆ ಮನೆ ಕಟ್ಕೊಡುತ್ತಲ್ಲ ಸರ್ಕಾರ, ಮನೆ ಬಿದ್ದರೆ ಸರ್ಕಾರ ಬಿಡಿಗಾಸು ಕೊಡುತ್ತೆ. ಮನೆ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಿದರೆ 1,39,000 ಬರುತ್ತೆ. ಅದು ಎಲ್ರಿಗೂ ಇಲ್ಲ. ಅದರಲ್ಲಿ 40,000 ಲಂಚ ಕೊಡಬೇಕು. ಅದರ ಬಗ್ಗೆ ಇವತ್ತು ನಾವು ಬೆಳಕು ಚೆಲ್ತಾ ಇದ್ದೀವಿ. ಈ ಸರ್ಕಾರಿ ಮನೆ ಲೆಕ್ಕ ಯಾವ ರೀತಿ ಬರುತ್ತೆ? ಬಡವರಿಗೆ ಸರ್ಕಾರ ಮನೆ ಕಟ್ಟಿಸೋಕೆ ಹಣ ಕೊಡುತ್ತೆ. ಎಲ್ಲ ದಾಖಲೆ ಸರಿ ಇದ್ದರೆ 1,30,000 ಬರುತ್ತೆ. ಉದ್ಯೋಗ ಖಾತ್ರಿಯಡಿ 20,000 ಹಣ ಬರುತ್ತೆ, 1.5 ಲಕ್ಷ. ಅಷ್ಟೂ ದುಡ್ಡು ಒಂದೇ ಬಾರಿಗೆ ಅಕೌಂಟ್ಗೆ ಬರೋದಿಲ್ಲ. ಮನೆ ಕಟ್ಟುತ್ತಾ ಹೋದಂತೆ ಖಾತೆಗೆ ಹಣ ಜಮೆ ಆಗುತ್ತೆ. ಹಂತ ಹಂತವಾಗಿ ಸರ್ಕಾರದ ಹಣ ಜಮೆ ಮಾಡುತ್ತೆ. ಆದರೆ ಹಣ ಜಮೆ ಆಗೋದಕ್ಕೂ ಕಾಸು ಬಿಚ್ಚಬೇಕು. ಕೆಲ ಜಿಗಣೆಗಳು ಬಡವರಿಂದ ಹಣ ಹಿರ್ತಲೇ ಇರ್ತವೆ. ಫೋಟೋ ತೆಗೆದು ಕಳಿಸೋದಕ್ಕೂ ಕಾಸು ಕೊಡಬೇಕು. ಪಂಚಾಯಿತಿ ಮಟ್ಟದಲ್ಲೂ ಹಣ ಕೊಟ್ಟರೆ ಸರ್ಕಾರಿ ಕಾಸು ಸಿಗತ್ತೆ. ಒಂದು ಲೋಡ್ ಮರಳಾರಿಗೆ 50,000 ರೂಪಾಯಿ ಇದೆ, ಒಂದು ಲೋಡ್ ಜಲ್ಲಿಗೆ 50,000 ರೂಪಾಯಿ ಇದೆ, ಒಂದು ಚೀಲ ಸಿಮೆಂಟ್ಗೆ 370ರಿಂದ 380 ಇದೆ, TMT ಸ್ಟೀಲ್ಗೆ 70 ರೂಪಾಯಿ kg, ಮಣ್ಣಿನ ಇಟ್ಟಿಗೆಗೆ 8 ರೂಪಾಯಿ, ಸಿಮೆಂಟ್ ಇಟ್ಟಿಗೆಗೆ 45 ರೂಪಾಯಿ, ಕೂಲಿ ಚದರ ಲೆಕ್ಕದಲ್ಲಿರುತ್ತೆ. ಆಮೇಲೆ 5 ಲಕ್ಷ ಕೊಡಬೇಕಾಗತ್ತೆ. 2019ರಲ್ಲಿ ಅತಿವೃಷ್ಟಿಯಿಂದ ನೆಲಕಚ್ಚಿದ್ದು 100 ಮನೆಗಳು. ಅಂದು ರಾಜ್ಯದ CM ಆಗಿದ್ದರು BS ಯಡಿಯೂರಪ್ಪ. ಮನೆ ಬಿದ್ದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆ ಜಾರಿಯಾಗಿತ್ತು. 5 ಲಕ್ಷದಲ್ಲಿ ಇದ್ದಿದ್ದರೆ ಉತ್ತಮ ಮನೆ ಕಟ್ಟಬಹುದಿತ್ತು. ಈ ವರ್ಷಕ್ಕೂ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆಗೆ ಕೊಕ್ಕೆ ಬಿದ್ದಿದೆ. NDRF ನಿಯಮದಂತೆ 1,20,000 ಕೊಡ್ತಾರೆ. ಭಾಗಶಃ ಬಿದ್ದ ಮನೆಗಳಿಗೆ 8,500 ಕೊಡ್ತಾರೆ. ಇಷ್ಟೇ. ಎಲ್ಲ ಬಾಡಿಗೆ ಮನೆಯಲ್ಲೆಲ್ಲ ಕೂತ್ಕೊಂಡು ಹಾಗೆ ಇಲ್ಲೊಂದು ಜಾಗ ಅಂತ ಉಂಟು, ಒಂದು ಮನೆ ಉಂಟು ಅಂತ ಹೇಳಿದ್ದಕ್ಕೆ ಇಲ್ಲಿಗೆ ಬಂದಳು ನೋಡಲಿಕ್ಕೆ ಅಂತೇಳಿ. ಹಾಗೊಂದು ಆಸೆ ಇಲ್ಲೊಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು
ತೆಗೆದು ಒಂದು 2 ತಿಂಗಳಾಗುವನೇ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತುವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು ನಮಗೆ ಮತ್ತೆ ಫೋನ್ ಮಾಡಿಲ್ಲ, ಅಮ್ಮ ಹೀಗೀಗೆ ಮನೆ ಬಿದ್ದಿದೆ ಅಂತ. ಮತ್ತು ನಾನು ನನ್ನ ಮಗ ಬಂದು ಎಲ್ಲ ಸಾಮಾನು ಇಲ್ಲಿದ್ದೆಲ್ಲ ಮಳೆ ಬರ್ತುಂಟು. ನಾವು ಶನಿವಾರ ಒಂದು ಸ್ಟೋರಿ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿಯವರ ಮನೆ ಬಿದ್ದೋಗಿತ್ತು. ಸಾಲ ಸೋಲ ಮಾಡಿ ಖರೀದಿ ಮಾಡಿದ ಮನೆ ವರದಿ ಪ್ರಸಾರ ಮಾಡಿದ ಬಳಿಕ MRG ಗ್ರೂಪ್ನ ಅಂದರೆ ಗೋಲ್ಡ್ ಫಿಂಚ್ನ ಪ್ರಕಾಶ್ ಶೆಟ್ಟಿಯವರು 3 ಲಕ್ಷ ಸಹಾಯ ಮಾಡಿದರು. ಆದರೆ ಬಡವರಿಗೆ ಏನೋ ಇವರು 3 ಲಕ್ಷ ಸಹಾಯ ಮಾಡಿದರು, ಒಂದು 6 ಲಕ್ಷ ಬಂತು. ಈ ಬಡವರಿಗೆ ಮನೆ ಕಟ್ಟಿಕೊಡುತ್ತಲ್ಲ ಸರ್ಕಾರ, ಮನೆ ಬಿದ್ದರೆ ಸರ್ಕಾರ ಬಿಡಿಗಾಸು ಕೊಡುತ್ತೆ. ಮನೆ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಿದರೆ 1,39,000 ಬರುತ್ತೆ. ಅದು ಎಲ್ರಿಗೂ ಇಲ್ಲ. ಅದರಲ್ಲಿ 40,000 ಲಂಚ ಕೊಡಬೇಕು. ಅದರ ಬಗ್ಗೆ ಇವತ್ತು ನಾವು ಬೆಳಕು ಚೆಲ್ತಾ ಇದ್ದೀವಿ. ಈ ಸರ್ಕಾರಿ ಮನೆ ಲೆಕ್ಕ ಯಾವ ರೀತಿ ಬರುತ್ತೆ? ಬಡವರಿಗೆ ಸರ್ಕಾರ ಮನೆ ಕಟ್ಟಿಸೋಕೆ ಹಣ ಕೊಡುತ್ತೆ. ಎಲ್ಲ ದಾಖಲೆ ಸರಿ ಇದ್ದರೆ 1,30,000 ಬರುತ್ತೆ. ಉದ್ಯೋಗ ಖಾತ್ರಿಯಡಿ 20,000 ಹಣ ಬರುತ್ತೆ, 1.5 ಲಕ್ಷ. ಅಷ್ಟೂ ದುಡ್ಡು ಒಂದೇ ಬಾರಿಗೆ ಅಕೌಂಟ್ಗೆ ಬರೋದಿಲ್ಲ. ಮನೆ ಕಟ್ಟುತ್ತಾ ಹೋದಂತೆ ಖಾತೆಗೆ ಹಣ ಜಮೆ ಆಗುತ್ತೆ. ಹಂತ ಹಂತವಾಗಿ ಸರ್ಕಾರದ ಹಣ ಜಮೆ ಮಾಡುತ್ತೆ. ಆದರೆ ಹಣ ಜಮೆ ಆಗೋದಕ್ಕೂ ಕಾಸು ಬಿಚ್ಚಬೇಕು. ಕೆಲ ಜಿಗಣೆಗಳು ಬಡವರಿಂದ ಹಣ ಹಿರ್ತಲೇ ಇರ್ತವೆ. ಫೋಟೋ ತೆಗೆದು ಕಳಿಸೋದಕ್ಕೂ ಕಾಸು ಕೊಡಬೇಕು. ಪಂಚಾಯಿತಿ ಮಟ್ಟದಲ್ಲೂ ಹಣ ಕೊಟ್ಟರೆ ಸರ್ಕಾರಿ ಕಾಸು ಸಿಗತ್ತೆ. 1 ಲೋಡ್ ಮರಳಾರಿಗೆ 50,000 ರೂಪಾಯಿ ಇದೆ, 1 ಲೋಡ್ ಜಲ್ಲಿಗೆ 50,000 ರೂಪಾಯಿ ಇದೆ, 1 ಚೀಲ ಸಿಮೆಂಟ್ಗೆ 370 ರಿಂದ 380 ಇದೆ, TMT ಸ್ಟೀಲ್ಗೆ 70 ರೂಪಾಯಿ kg, ಮಣ್ಣಿನ ಇಟ್ಟಿಗೆಗೆ 8 ರೂಪಾಯಿ, ಸಿಮೆಂಟ್ ಇಟ್ಟಿಗೆಗೆ 45 ರೂಪಾಯಿ, ಕೂಲಿ ಚದರ ಲೆಕ್ಕದಲ್ಲಿರುತ್ತೆ. ಆಮೇಲೆ 5 ಲಕ್ಷ ಕೊಡಬೇಕಾಗತ್ತೆ. 2019ರಲ್ಲಿ ಅತಿವೃಷ್ಟಿಯಿಂದ ನೆಲಕಚ್ಚಿದ್ದು 100 ಮನೆಗಳು. ಅಂದು ರಾಜ್ಯದ CM ಆಗಿದ್ದರು BS ಯಡಿಯೂರಪ್ಪ. ಮನೆ ಬಿದ್ದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆ ಜಾರಿಯಾಗಿತ್ತು. 5 ಲಕ್ಷದಲ್ಲಿ ಇದ್ದಿದ್ದರೆ ಉತ್ತಮ ಮನೆ ಕಟ್ಟಬಹುದಿತ್ತು. ಈ ವರ್ಷಕ್ಕೂ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆಗೆ ಕೊಕ್ಕೆ ಬಿದ್ದಿದೆ. NDRF ನಿಯಮದಂತೆ 1,20,000 ಕೊಡ್ತಾರೆ. ಭಾಗಶಃ ಬಿದ್ದ ಮನೆಗಳಿಗೆ 8,500 ಕೊಡ್ತಾರೆ. ಇಷ್ಟೇ. ಎಲ್ಲ ಬಾಡಿಗೆ ಮನೆಯಲ್ಲೆಲ್ಲ ಕೂತ್ಕೊಂಡು ಹಾಗೆ ಇಲ್ಲಿ ಒಂದು ಜಾಗ ಅಂತ ಉಂಟು, ಒಂದು ಮನೆ ಉಂಟು ಅಂತ ಹೇಳಿದ್ದಕ್ಕೆ ಇಲ್ಲಿಗೆ ಬಂದು ನೋಡಲಿಕ್ಕೆ ಅಂತೇಳಿ. ಹಾಗೊಂದು ಆಸೆಯಲ್ಲಿ ಒಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು ಒಂದು 2 ತಿಂಗಳಾಗುವನೇ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತುವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು ನಮಗೆ ಮತ್ತೆ ಫೋನ್ ಮಾಡಿಲ್ಲ, ಅಮ್ಮ ಹೀಗೀಗೆ ಮನೆ ಬಿದ್ದಿದೆ ಅಂತ. ಮತ್ತು ನಾನು ನನ್ನ ಮಗ ಬಂದು ಎಲ್ಲ ಸಾಮಾನು ಇಲ್ಲಿದ್ದೆಲ್ಲ ಮಳೆ ಬರ್ತುಂಟು. ನಾವು ಶನಿವಾರ ಒಂದು ಸ್ಟೋರಿ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿಯವರ ಮನೆ ಬಿದ್ದೋಗಿತ್ತು. ಸಾಲ ಸೋಲ ಮಾಡಿ ಖರೀದಿ ಮಾಡಿದ ಮನೆ ವರದಿ ಪ್ರಸಾರ ಮಾಡಿದ ಬಳಿಕ MRG ಗ್ರೂಪ್ನ ಅಂದರೆ ಗೋಲ್ಡ್ ಫಿಂಚ್ನ ಪ್ರಕಾಶ್ ಶೆಟ್ಟಿಯವರು 3 ಲಕ್ಷ ಸಹಾಯ ಮಾಡಿದರು. ಆದರೆ ಬಡವರಿಗೆ ಏನೋ ಇವರು 3 ಲಕ್ಷ ಸಹಾಯ ಮಾಡಿದರು, ಒಂದು 6 ಲಕ್ಷ ಬಂತು. ಈ ಬಡವರಿಗೆ ಮನೆ ಕಟ್ಟಿಕೊಡುತ್ತಲ್ಲ ಸರ್ಕಾರ, ಮನೆ ಬಿದ್ದರೆ ಸರ್ಕಾರ ಬಿಡಿಗಾಸು ಕೊಡುತ್ತೆ. ಮನೆ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಿದರೆ 1,39,000 ಬರುತ್ತೆ. ಅದು ಎಲ್ರಿಗೂ ಇಲ್ಲ. ಅದರಲ್ಲಿ 40,000 ಲಂಚ ಕೊಡಬೇಕು. ಅದರ ಬಗ್ಗೆ ಇವತ್ತು ನಾವು ಬೆಳಕು ಚೆಲ್ತಾ ಇದ್ದೀವಿ. ಈ ಸರ್ಕಾರಿ ಮನೆ ಲೆಕ್ಕ ಯಾವ ರೀತಿ ಬರುತ್ತೆ? ಬಡವರಿಗೆ ಸರ್ಕಾರ ಮನೆ ಕಟ್ಟಿಸೋಕೆ ಹಣ ಕೊಡುತ್ತೆ. ಎಲ್ಲ ದಾಖಲೆ ಸರಿ ಇದ್ದರೆ 1,30,000 ಬರುತ್ತೆ. ಉದ್ಯೋಗ ಖಾತ್ರಿಯಡಿ 20,000 ಹಣ ಬರುತ್ತೆ, 1.5 ಲಕ್ಷ. ಅಷ್ಟೂ ದುಡ್ಡು ಒಂದೇ ಬಾರಿಗೆ ಅಕೌಂಟ್ಗೆ ಬರೋದಿಲ್ಲ. ಮನೆ ಕಟ್ಟುತ್ತಾ ಹೋದಂತೆ ಖಾತೆಗೆ ಹಣ ಜಮೆ ಆಗುತ್ತೆ. ಹಂತ ಹಂತವಾಗಿ ಸರ್ಕಾರದ ಹಣ ಜಮೆ ಮಾಡುತ್ತೆ. ಆದರೆ ಹಣ ಜಮೆ ಆಗೋದಕ್ಕೂ ಕಾಸು ಬಿಚ್ಚಬೇಕು. ಕೆಲ ಜಿಗಣೆಗಳು ಬಡವರಿಂದ ಹಣ ಹಿರ್ತಲೇ ಇರ್ತವೆ. ಫೋಟೋ ತೆಗೆದು ಕಳಿಸೋದಕ್ಕೂ ಕಾಸು ಕೊಡಬೇಕು. ಪಂಚಾಯಿತಿ ಮಟ್ಟದಲ್ಲೂ ಹಣ ಕೊಟ್ಟರೆ ಸರ್ಕಾರಿ ಕಾಸು ಸಿಗತ್ತೆ. 1 ಲೋಡ್ ಮರಳಾರಿಗೆ 50,000 ರೂಪಾಯಿ ಇದೆ, 1 ಲೋಡ್ ಜಲ್ಲಿಗೆ 50,000 ರೂಪಾಯಿ ಇದೆ, 1 ಚೀಲ ಸಿಮೆಂಟ್ಗೆ 370 ರಿಂದ 380 ಇದೆ, TMT ಸ್ಟೀಲ್ಗೆ 70 ರೂಪಾಯಿ kg, ಮಣ್ಣಿನ ಇಟ್ಟಿಗೆಗೆ 8 ರೂಪಾಯಿ, ಸಿಮೆಂಟ್ ಇಟ್ಟಿಗೆಗೆ 45 ರೂಪಾಯಿ, ಕೂಲಿ ಚದರ ಲೆಕ್ಕದಲ್ಲಿರುತ್ತೆ. ಆಮೇಲೆ 5 ಲಕ್ಷ ಕೊಡಬೇಕಾಗತ್ತೆ. 2019ರಲ್ಲಿ ಅತಿವೃಷ್ಟಿಯಿಂದ ನೆಲಕಚ್ಚಿದ್ದು 100 ಮನೆಗಳು. ಅಂದು ರಾಜ್ಯದ CM ಆಗಿದ್ದರು BS ಯಡಿಯೂರಪ್ಪ. ಮನೆ ಬಿದ್ದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆ ಜಾರಿಯಾಗಿತ್ತು. 5 ಲಕ್ಷದಲ್ಲಿ ಇದ್ದಿದ್ದರೆ ಉತ್ತಮ ಮನೆ ಕಟ್ಟಬಹುದಿತ್ತು. ಈ ವರ್ಷಕ್ಕೂ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆದರೆ 5 ಲಕ್ಷ ಪರಿಹಾರ ನೀಡುವ ಯೋಜನೆಗೆ ಕೊಕ್ಕೆ ಬಿದ್ದಿದೆ. NDRF ನಿಯಮದಂತೆ 1,20,000 ಕೊಡ್ತಾರೆ. ಭಾಗಶಃ ಬಿದ್ದ ಮನೆಗಳಿಗೆ 8,500 ಕೊಡ್ತಾರೆ. ಇಷ್ಟೇ.
ಎಲ್ಲ ಬಾಡಿಗೆ ಮನೆಯಲ್ಲೆಲ್ಲ ಕೂತ್ಕೊಂಡು ಹಾಗೆ ಇಲ್ಲಿ ಒಂದು ಜಾಗ ಅಂತ ಉಂಟು, ಒಂದು ಮನೆ ಉಂಟು ಅಂತ ಹೇಳಿದ್ದಕ್ಕೆ ಇಲ್ಲಿಗೆ ಬಂದಳು ನೋಡಲಿಕ್ಕೆ ಅಂತೇಳಿ. ಹಾಗೊಂದು ಆಸೆಯಲ್ಲಿ ಒಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು ಒಂದು 2 ತಿಂಗಳಾಗುವನೇ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು ನಮಗೆ ಮತ್ತೆ ಫೋನ್ ಮಾಡಿಲ್ಲ, ಅಮ್ಮ ಹೀಗೆ ಮನೆ ಬಿದ್ದಿದೆ ಅಂತ. ಮತ್ತು ನಾನು ನನ್ನ ಮಗ ಬಂದು ಎಲ್ಲ ಸಾಮಾನು ಇಲ್ಲಿದ್ದೆಲ್ಲ ಮಳೆ ಬರ್ತಾ ಉಂಟು